ಹೌದು, ಮನೆ ಮುಂದೆ ಯಾರು ರಾಧ? ಅಲ್ಲೆಲ್ಲ ಸ್ವಲ್ಪ ಒಳ್ಳೆ ಒಳ್ಳೆ ಮಂತಂದರು ಬಂದಿರ್ತಾರೆ. ನೀನು ಇದೇ ಒಂದು ನೀಲಿ ಕಲರ್ ಡ್ರೆಸ್ ಹಾಕೊಂಡು ಬಂದರೆ ಎಲ್ಲ ಕಡೆ ಬ್ಲೂ 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 ಆಗಿ ನಮ್ಮ ಮರ್ಯಾದೆ ಏನು? ಅದಕ್ಕೂ ಈ ಡ್ರೆಸ್ಗೂ ಏನೂ ವ್ಯತ್ಯಾಸ ಇಲ್ಲ. ಅಷ್ಟಕ್ಕೂ ನಿನ್ನನ್ನು ಕರ್ಕೊಂಡು ಹೋಗ್ತಿಲ್ಲ ನಾವು. ಯಾರು ಹೇಳಿದ್ರು ನಿಂಗೆ ನೀನು ಕರ್ಕೊಂಡು ಹೋಗ್ತೀವಿ ಅಂತೇಳಿ? ಅದು ಅತ್ತಿಯರ ಇವರು ರೆಡಿಯಾಗು ಹೋಗಿ ಬರೋಣ ಅಂದರು, ಅದಕ್ಕೆ ರೆಡಿ ಆದೀನಿ ರೀ. ಇರಲಿ ಬಿಡು, ಏನಾಯ್ತು ರೆಡಿ ಆದ್ರೆ ಒಂದು ಕೆಲಸ ಮಾಡು, ಹೋಗು. ಇಲ್ಲೇ ಮಗ್ಲ ಒಂದು ಗುಡಿ ಐತಿ, ಅಲ್ಲಿ ಹೋಗಿ ದೇವ್ರಿಗೆ ಕೈ ಮುಗಿದು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಂಡು ಬಾ. ಬೇಕಾದ್ರೆ ದೇವ್ರಿಗೆ ಆರತಿ ತಟ್ಟಿಗೆ ಹಾಕಕ್ಕೆ ₹1 ಕೊಡ್ತೀನಿ. ₹1 ತೊಗೊಂಡು ಹೋಗಂತೆ ಅಂತ. ಅತ್ತಿಯರ ₹1 ರೀ? ಮತ್ತಿನ್ನೆಷ್ಟು ಹಾಕ್ತೆ ಆರತಿ ತಟ್ಟಿಗೆ? ಸರಿಯವ್ವ, ಆರತಿ ತಟ್ಟಿಗೆ ₹1 ಹಾಕು, ಇನ್ನೂ ಒಂದು ₹5 ಕೊಡ್ತೀನಿ. ₹5 ದೇವ್ರ ಹುಂಡಿಗೆ ಹಾಕು, ಸಾಕಲ್ಲ. ಹೂವು ಹಣ್ಣು ತೊಗೊಂಡೋಗಿ ವಿಶೇಷವಾಗಿ ಅರ್ಚನೆ ಪೂಜೆ ಮಾಡ್ಸಕ್ಕೆ ಇವತ್ತೇನು ಯಾರ್ದಾರ ಬರ್ಡೇನಾ ಏನು ಹಬ್ಬ ಹರಿದಿನಾರ ಏನಿಲ್ಲ. ಮತ್ತೆ ಹೆಂಗೂ ರೆಡಿ ಆಗಿಯಲ್ಲ ಪಾಪ, ನಿನಗೂ ಯಾಕೆ ಅದಕ್ಕೆ ನೀ ಹೋಗಿ ಗಟ್ಟೆಗೆ ಬೀಗ ಹಾಕೊಂಡು ಹೋಗ್ಬೇಕು. ನಿಮ್ಮ ಹಳ್ಳ್ಯಾಗ ಮನೆ ಬಿಟ್ಟು ಹೋಗ್ತಿರ್ತಾರ ನೋಡು, ಜಸ್ಟ್ ಹಿಂಗೆ ಬಾಗಿಲು ಮುಂದೆ ಮಾಡ್ಕೊಂಡು ಹೋದ್ರೆ ಸಾಕು, ಏನು ಬಂದು ಹೋಗಲ್ಲ ಅನ್ನಕ್ಕೆ. ನಮ್ಮ ಮನ್ಯಾಗ ಬಂಗಾರ ಬೆಳ್ಳಿ ಕೇಜ್ಗಟ್ಲೆ ಐತಿ. ಏನು ಹಾಗೆಲ್ಲ ಮಾಡ್ಬೇಡ, ನೀಟಾಗಿ ಎಲ್ಲ ಕೆಳಗಲ್ದು ಮ್ಯಾಗಲ್ದು ಲಾಕ್ ಮಾಡಿಕೊಂಡು ನೀಟಾಗಿ ಆಮೇಲೆ ಗ್ರಿಲ್ ಲಾಕ್ ಮಾಡ್ಕೊಂಡು ಹೋಗ್ಬೇಕು, ಗೊತ್ತಾತಾ? ಇದು ಹಳ್ಳೆಲ್ಲ ಸಿಟಿ, ಒಂದಿಷ್ಟು ಕಿಂಡಿ ಸಿಕ್ಕರೂ ಸಾಕು, ಏನಾರು ಕಳ್ತನ ಮಾಡೋಕೆ ಸಿಗುತ್ತಾ ಅಂತ ನೋಡ್ತಿರ್ತಾರ. ಅತ್ತಿಯರ ನಾ ಎಲ್ಲೂ ಹೋಗಲ್ ಬಿಡ್ರಿ, ಮನ್ಯಾಗ ಇರ್ತೀನಿ. ನೋಡು ನೋಡು ಎಷ್ಟು ಹೊಕ್ಕೈತಿ, ನಾ ಮಾತಾಡಕತ್ತೀನಿ ನೋಡು ಪ್ರಕಾಶ, ಹೆಂಗೆ ಹೋಗ್ತಾಳ. ಅವ ನಾನು ರಗಡ್ ಸರಿ ಹೇಳಿ ನಮ್ಮ ಆಕಿಗೆ ನಮ್ಮ ಅವನ ಜೊತೆಗೆ ಹೊಂದ್ಕೊಂಡು ಹೋಗು, ನಮ್ಮ ಮನೆಯವ್ರ ಜೊತೆಗೆ ಹೊಂದ್ಕೊ ಅಂತ ಹೇಳಿ. ಆಕೆ ನಾ ಎಷ್ಟು ಸರಿ ಹೇಳಿನೇ ನನಗ ಗೊತ್ತಿಲ್ಲ. ಅವ್ವ ಹೇಳ್ದಂಗೆ ಕೇಳು ಎಲ್ಲ ಹೇಳಿನವ, ಆದರೂ ಯಾಕೆ ಆಕೆ ಹಿಂಗೆ ಮಾಡ್ತಾಳ ನನಗೂ ಗೊತ್ತಿಲ್ಲವ. ಅತ್ತಿಯರ ನಮ್ಮ ಊಡೆಲ್ಲ ಹಾಳು ಮಾಡ್ಕೊಳೋದು ಬೇಡ, ಹೋಗಣ್ರ. ಅವ್ವ ಒಂದು ವಿಷಯ ಹೇಳಬೇಕಿತ್ತು. ಹೇಳು. ಅದು ನನ್ನ ಬಾಯ್ ಫ್ರೆಂಡ್ನು ಬರೋಕ್ಕೆ ಇಲ್ಲವ. ನನ್ನ ಬಾಯ್ ಫ್ರೆಂಡು ನಿಮ್ಗೆಲ್ರಿಗೂ ಪರಿಚಯ ಮಾಡಿಸ್ಬೇಕಲ್ಲ, ಪ್ಲೀಸ್ ಅವ. ಏನ ಬಾಯ್ ಫ್ರೆಂಡಾ? ಏನು ಮಗಳ, ಯಾವ್ದಾರ ಮತ್ತು ಹುಚ್ಚು ಚಕ್ಕರ್ ಕುಣಿಯವ, ಅವು ಹೇರ್ ಸ್ಟೈಲ್ ಮಾಡ್ಕೊಂಡಾಡವ ಅಂಥವೇನಾರ ನೋಡಿ ಏನು? ಮತ್ತು ನಮ್ಮ ಅಂತಸ್ತು ನಮ್ಮ ಸ್ಟೇಟಸ್ ಇತ್ತಕ್ಕಂಗೆ ನೋಡ್ಕೊಂಡಿಲ್ಲ ಹುಡುಗನ್ನ? ಅಯ್ಯೋ ಅಪ್ಪ, ನಾನು ನಿಮ್ಮ ಮಗಳು, ಆ ಥರ ಎಲ್ಲ ಚಪ್ಪಲಿಗಳನ್ನೆಲ್ಲ ನಾ ಪ್ರೀತಿ ಮಾಡಲ್ಲ. ಒಳ್ಳೆ ಓದ್ಯಾನ, ಇಂಜಿನಿಯರು, ಒಂದು ಸಾಫ್ಟ್ವೇರ್ ಕಂಪ್ನಿ ಒಳಗೆ ಕೆಲಸ ಮಾಡ್ತಾನೆ ಡಿಸೈನರ್ ಆಗಿ. ಎಲ್ಲ ಚೆನ್ನಾಗೈತಪ್ಪ, ಸ್ಯಾಲ್ರಿ ಗಿಲ್ರಿ ಎಲ್ಲ ಚೆನ್ನಾಗೈತಿ. ಟೆಕ್ಕಿ ಅಂದ್ರೆ ಗೊತ್ತಲ್ಲ, ಸ್ವಲ್ಪ ಬ್ಯುಸಿ ಶೆಡ್ಯೂಲು. ಶನಿವಾರ ಸಂಡೇ ಅಷ್ಟೇ, ಸ್ಯಾಟರ್ಡೇ ಸಂಡೇ ಅಷ್ಟೇ ಸಿಗ್ತಾನತ. ಸರಿ ಆಯ್ತು, ಮತ್ತೆ ಇವತ್ತು ಫ್ರೀ ಇದ್ರೆ ಕರ್ಸ್ ಮತ್ತೆ. ಅದೇ ಇವತ್ತು ಫ್ರೀ ಇದ್ದಾನ. ನಾನು ಇದೇ ಅಕೇಶನ್ಗೆ ಕಾಯ್ತಿದ್ದೆ, ಎಲ್ರಿಗೂ ಪರಿಚಯ ಮಾಡಿಸ್ಬೇಕು, ಎಲ್ಲರ ಹತ್ರ ಮಾತಾಡ್ಸ್ಬೇಕಂತ ಹೇಳಿ. ಅದಕ್ಕೆ ಅಪ್ಪ ಕರ್ಸ್ಲಪ್ಪ? ಕರ್ಸು ದಿವ್ಯಾ. ನನಗೆ ನನ್ನ ಮಗಳ ಆಯ್ಕೆ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಐತಿ. ಏನಂತೀರಪ್ಪ ನೀವಿಬ್ರು ಅಣ್ಣಂದ್ರು? ಅಲ್ಲವಾ, ನನಗೇನೋ ಈ ಅಣ್ಣ ಪ್ಲೀಸ್ ಅಣ್ಣ, ನಿನ್ನ ಲವ್ ಸಕ್ಸಸ್ ಆಗಿಲ್ಲ ಅಂದ ಮಾತ್ರಕ್ಕೆ ಬೇರೆಯವ್ರ ಲವ್ನು ಎಲ್ಲಾನು ಆ ಥರ ಮಾತಾಡಿ ಇದು ಮಾಡಬೇಡ, ನೀನು ಸುಮ್ಮನೆ ಇದ್ಬಿಡು ಪ್ಲೀಸ್. ಪ್ರವೀಣ್ ಅಣ್ಣ ನೀನಂತಿ? ನನ್ನ ತಂಗಿ ಆಯ್ಕೆ ಪರ್ಫೆಕ್ಟ್ ಆಗಿರತ್ತೆ ಅಂತ ನನಗೂ ನಂಬಿಕೆ ಐತಿ. ಆದ್ರೂ ಒಂದ್ಸರಿ ನಾವೆಲ್ಲರೂ ನೋಡ್ತೀವಿ, ಒಮ್ಮೆ ಕರೆಸು, ನೋಡೋಣ, ಮಾತಾಡೋಣ, ಆಮೇಲೆ ಏನು ಮಾಡೋದು ಅಂತ ಯೋಚನೆ ಮಾಡೋಣ. ಅಲ್ಲಪ್ಪ? ಆಯ್ತು, ಹಂಗೆ ಮಾಡೋಣ. ಈಗ ಬರ್ರಿ ಲೇಟ್ ಆಗುತ್ತೆ ಬರ್ರಿ. ಇಷ್ಟು ದೊಡ್ಡ ಮನೆ, ಈ ಮನ್ಯಾಗ ನಾನು ತನ್ನು ನನ್ನ ದುಃಖ ಕಷ್ಟ ಸುಖ ಕೇಳಕ್ಕೆ ಯಾರೂ ಇಲ್ಲ. ಗಂಡ ಅನ್ನಿಸ್ಕೊಂಡತ್ತಿಗ ನನ್ಗೆ ಬೇಕಾಗಿಲ್ಲ. ಏನು ಮಾಡಲಿ, ಅವಾಗಾರ ಫೋನ್ ಮಾಡ್ತೀನಿ. ಎಲ್ಲೋ ಕಳ ನಮ್ಮವ ಫೋನ್ ಬಿಟ್ಟು ಒಂದು ರಿಂಗಿಗೆ ಫೋನ್ ತೆಗೆದ್ಲು ಅಂದ್ರೆ ನಮ್ಮ ಅವನ ಅಲ್ಲ. ಇಷ್ಟು ಸರಿ ಮಾಡ್ಬೇಕಾ ಏನ? ಹಲೋ ರಾಧಕ್ಕ, ಆರಾಮದಿಯಾ ಯವ್ವ? ಏನು ಮಾಡತ್ತಿದ್ದವ? ಏನು ಮಾಡ್ಲವ, ಕುತ್ಕೊಂಡು ಅಳಕತ್ತಿ ನೋಡು. ಯಾಕವ, ಏನಾತ ಮಗಳ? ಅವ್ವ ಅದೇನಾತಂದ್ರ ಇಷ್ಟ ಆತವ. ಬರೀ ₹100 ಕೇಳಿದ್ನವ ಅಪ್ಲಿಕೇಶನ್ ಫಾರ್ಮ್ಗೆ, ಕೊಡಲ್ಲ ಅಂದ್ರವ. ಅವ್ವ ನಿಜವಾಗ್ಲವ, ಹೆಣ್ಮಕ್ಳು ದುಡಿಬೇಕು, ಮೊದಲು ಅವ್ರ ಕಾಲ ಮ್ಯಾಗ ಅವ್ರು ನಿಂತ್ಕೋಬೇಕು, ಆಮೇಲೆ ಮದುವೆ ಮಕ್ಕಳು ಮುಂಜಿ ಅಂತ ಹೋಗ್ಬೇಕು. ಇಲ್ಲ ಅಂದ್ರೆ ₹1 ಭಾಳ ಅಸಹ್ಯವಾಗಿ ನಿಂತ್ಕೊಂಡು ಅತ್ತಿ ಮನೆಯವ್ರ ಹತ್ರ ಕೇಳಬೇಕಾಗತ್ತವ ರೊಕ್ಕನ. ಏನಾರ ತಿನ್ನಕ್ ಬೇಕಂದ್ರೂ ಇಲ್ಲ, ಉಣ್ಣಕ್ ಬೇಕಂದ್ರೂ ಇಲ್ಲ. ಹೋಗಿ ಅಲ್ಲ ಏನು ಹೇಳ್ತಾಳೆ ಗೊತ್ತಾ ನಮ್ಮತ್ತೆ, ಆರತಿ ತಟ್ಟಿಗೆ ಹಾಕಕ್ಕೆ ₹1 ಅಂತ, ಹುಂಡಿಗೆ ಹಾಕಕ್ಕೆ ₹5 ಅಂತ, ಒಟ್ಟು ₹6 ಕೊಡ್ತಾಳೆ ನನಗೆ. ಯಾರವ ಹುಡುಗರಾದ್ರೂ ಇಸ್ಕೋತಾರನವ ಈಗಿನ ಕಾಲದಾಗ? ಹೇಳವ ಅವ್ವ,
ಈ ಮನೆ ಕೆಲಸ ಮಾಡು, ಮಾಡಿದ್ದನ್ನು ತಿನ್ನು, ಆಯಿತು ಇವ್ರುಗಳು ಚಾಕರಿ ಮಾಡು. ನನ್ನನ್ನೊಬ್ರು ಸೊಸಿ ಅಂತನೂ ನೋಡ್ತಿಲ್ಲವ. ನಂಗೆ ಇಲ್ಲಿರೋಕೆ ಆಗ್ತಿಲ್ಲ. ನಾ ಬಂದ್ಬಿಡ್ತೀನವ, ನಾ ಬಂದ್ಬಿಡ್ತೀನಿ. ಅಳಬೇಡವ ನನ್ನ ಮಗಳ, ಅಳಬೇಡ. ಆಯ್ತು ಬಾ, ಅದೇನು ಅಪ್ಲಿಕೇಶನ್ ಹಾಕ್ತೀಯ, ನಾನು 100 ರೂಪಾಯಿ ಕೊಡ್ತೀನಿ. ಒಂದು ಕೆಲಸ ಮಾಡು, ನಾನು ನಿನಗೆ ನಿನ್ನ ಫೋನ್ ಪೇ ಐತಲ್ಲ ಅದಕ್ಕೆ 1,000 ರೂಪಾಯಿ ಹಾಕಿರ್ತೇನೆ. ನಂದು ಇವತ್ತು ಸಂಬಳ ಬಂತು. ಇನ್ಮ್ಯಾಗ ನಿನಗೆ 1,000 ರೂಪಾಯಿ 2,000 ರೂಪಾಯಿ ನನ್ನ ಹತ್ರ ರೊಕ್ಕ ಉಳಿದುಕೊಳ್ಳೆ ನಿನಗೆ ಹಾಕ್ತೀನಿ. ಆತಾ ಮಗಳ? ನೀ ಹೆದರ್ಬೇಡ. ಅದೇನು ಬರೀತೀಯ ಬರೀ, ಬುಕ್ಕ ಪಕ್ಕ ಏನು ಬೇಕು ನೋಡು, ಅವು ಏನೇನ ಈಗೆಲ್ಲ ಆನ್ಲೈನಾಗ ಸಿಗ್ತಾವು. ರೀಚಾರ್ಜ್ ನಿನ್ನ ಗಂಡ ಮಾಡಿಸ್ಲಿಲ್ಲ ಅಂದ್ರೆ ತಲೆ ಕೆಡ್ಸ್ಕೊಬೇಡ, ನಾ ಮಾಡಿಸ್ತೀನಿ. ನಾನದೀನಿ, ನಿಮ್ಮ ಅಪ್ಪದನ್ನ ಹೆಂಗ ಕಷ್ಟಪಟ್ಟು ಮಾಡಿ ಕೊಡ್ತೀವಿ. ಏನು ಹೆದರ್ಬೇಡ ನನ್ನ ಮಗಳ. ನೀ ಓದು. ನೀ ಹೆಂಗೆ ಉತ್ತರ ಕೊಡ್ಬೇಕಂದ್ರೆ ನಿಮ್ಮ ಅತ್ತಿ ಮನೆಯವರಿಗೆ ಹಂಗೆ ಉತ್ತರ ಕೊಡು. ನೀ ಓದವ, ನೀ ಓದು. ಹೂನವ. ನಾನು ಎಲ್ಲ ಹೆಣ್ಮಕ್ಳಿಗೆ ಹೇಳೋದು ಅದಾವ, ಯಾರು ನಿಮ್ಮ ಭವಿಷ್ಯನ ಭದ್ರ ಮಾಡ್ಕೊಳ್ದು ಮದುವೆ ಆಗಬೇಡ್ರಿ. ಭಾಳ ಇಂಡಿಪೆಂಡೆಂಟ್ ಆಗಿರ್ಬೇಕು ಈಗಿನ ಕಾಲದಾಗ. ಅದು ಡಿಪೆಂಡೆಂಟ್ ಆಗಿವೆ ಗೊತ್ತಾಯ್ತು ಅಂದ್ರೆ ನಮ್ಮನ್ನ ಕಾಲು ಕಸವಾಗಿ ನೋಡ್ತಾರವ ಕರೆನ. ನೋಡು, ಅಲ್ಲ 100 ರೂಪಾಯಿ ಕೊಡ್ಲಿಲ್ಲ, ಎದಿಗಟ್ರ ತಿನ್ನಕೊಂಟಾರ ಓಸ್ರು. ಅಲ್ಲ ಅಷ್ಟಿದ್ರು ನಿಮ್ಮ ಮನೆಯಾಗ ಒಂದು ಏನಾರ ಮಾಡ್ಕೊಂಡು ತಿನ್ನಕ್ಕೂ ನಿನಗೆ ದಾರಿಲ್ಲಲ್ಲವ. ಅದು ಹೇಗಂತೀನಿ ನಾನು. ಅವ್ವ, ಚಿತ್ರಾನ್ನ ಮಾಡ್ಕೊಂಡೀನಿ. ಚಿತ್ರಾನ್ನನ ಡೈನಿಂಗ್ ಟೇಬಲ್ ಮ್ಯಾಗಿಟ್ಟು ಅಡಿಗೆ ಮನೆ ಕಿಲಿ ಹಾಕೊಂಡು ಹೋಗ್ಯಾಳವ ನಮ್ಮ ಅತ್ತೆ. ಗೊತ್ತನು ನಿನಗ? ಅಯ್ಯೋ ದೇವ್ರೆ, ಎಂತ ಹೆಣ್ಮಗಳದಳ ಇವ. ತೂ ಎಂತ ತಪ್ಪು ಮಾಡ್ಬಿಟ್ವಿ ನಾವು, ಎಂತ ತಪ್ಪು ಮಾಡ್ಬಿಟ್ವಿ. ಹಾಳದವ ನಿಮ್ಮ ಮಾವ ಮದ್ವೆ ಮಾಡಿಸಿ ಕೈ ತೊಳ್ಕೊಂಡು ಕಣ್ಣೀರಾಗ ನಿನ್ನ ಕೈ ತೊಳೆಕ್ ಹಚ್ಚಿಬಿಟ್ನಲ್ಲೇ ರಾಧೆ. ಏನ್ ಮಾಡ್ಲವ ಇವ, ನಾವು ಮಾಡಿದ ತಪ್ಪಿಗೆ ನಾವೇನ ಮಾಡಕ್ ಹೋಗಿ ನಿನ್ ಜೀವನ ಬಲಿ ಮಾಡಕ್ ಹತ್ತಿವನ ಅನ್ಸಕತ್ತಲ್ಲೇ ರಾಧೆ. ಏನ್ ಮಾಡೋದ ಯವ್ವ? ಹೋಗ್ಲಿ ಬೇಡವ, ಏನ್ ಮಾಡಕ್ಕಾಗತ್ತ. ಯಾರ್ದು ಏನೂ ತಪ್ಪಿಲ್ಲ. ಬೇಜಾಡ್ಬೇಡ ನೀ, ಬಿಡು ಹೋಗ್ಲಿ. ಸರಿಯವ್ವ, ಅದ ಚಿತ್ರಾನ್ನ ತಿಂತೀನಿ. ತಿಂದು ನೀರು ಕುಡ್ದು ಮಕ್ಕೊಳಕಂಕ್ರಿ ಸ್ವಾತಂತ್ರ್ಯ ಐತಲ್ಲ, ಅದು ಎಸಿ ಗೀಸಿ ಎಲ್ಲ ಆಫ್ ಮಾಡೋಗ್ಯಾರವ. ಹಚ್ಕೊಂಡಾಳ ಅಂತ ಹೇಳಿ ರಿಮೋಟ್ನು ತೆಗೆದಿಟ್ಟಾಳವ. ಮತ್ತಿನ್ನ ಅಕ್ಕಿ ಕೋಣೆಗೆ ಹೋಗಿ ಬಂಗಾರ ಗಿಂಗಾರ ಏನಾರ ಕಳು ಮಾಡ್ಕೊಂಡು ಓಡೋಗ್ಬಿಟ್ರ ಎಲ್ಲ ಕ್ವಾಣಿ, ಎಲ್ಲ ರೂಮು, ದೇವ್ರ ಮನೆಗೆ ಬೆಳ್ಳಿ ಸಾಮಾನು ತೊಗೊಂಡು ಹೋಗ್ಬಿಡ್ತಾಳ ಅಂತೇಳಿ ದೇವ್ರ ಮನೆನೂ ಕಿಲಿ ಹಾಕೊಂಡು ಲಾಕ್ ಮಾಡ್ಕೊಂಡು ಹೋಗ್ಯಾಳವ. ಇದು ನಿಜವಾಗ್ಲೂ ನಡೆದಿರೋ ಕತೆ ರೀ. ಮಂಡ್ಯದ ಹತ್ರ ಒಂದು ಹಳ್ಳಿ, ಅಲ್ಲಿಂದ ಬೆಂಗಳೂರಿಗೆ ಮದುವೆ ಮಾಡ್ಕೊಂಡು ಬಂದಿದ್ರು ಒಬ್ರಕ್ಕ. ನನಗಿನ್ನ ತುಂಬ ಸೀನಿಯರ್ ಅವರು, ತುಂಬ ದೊಡ್ಡವರು. ಅವರು ನಂಗೆ ಕೆಳಗೆ ಮನೆಯಾಗ ಇದ್ದರು, ನಂಗೆ ಬೆಂಗಳೂರಾಗ ಫ್ರೆಂಡಾಗಿ. ಒಂದು ಫ್ರೆಂಡ್ ಅಂದ್ರೆ ಅಕ್ಕ. ಅವ್ರು ಹೇಳಿದ್ದ ಕತೆ, ಅವ್ರ ಸ್ಟೋರಿ ಇದು. ಅವ್ರ ಹೆಸರು ಹೇಳಕ್ಕೆ ಹೇಳ್ಯಾರ, ಆದ್ರೆ ಬೇಡ ಸುಮ್ಮನೆ ಮತ್ತೆ ನಂಗೆ ರಿಸ್ಕ್ ಅಂತ ಹೇಳಿ ನಾನು ಹೇಳಲ್ಲ. ಪಾಪ ಭಾಳ ಕಷ್ಟಪಟ್ಟಾರವರು. ಈಗ ಮಕ್ಕಳು ಅವರೆಲ್ಲ ಇದ್ದಾರೆ. ಅವ್ರದ ಕತೆ ಇದು ನಿಜ ಆಗಿರೋದು. ಅದನ್ನು ಅಂದ್ರೆ ಚೇಂಜ್ ಮಾಡಿನೇ ತೊಗೊಂಡಿನಿ, ಆಸ್ ಇಟ್ ಈಸ್ ತೊಗೊಂಡಿಲ್ಲ, ಚೇಂಜ್ ಮಾಡಿ ತೊಗೊಂಡಿರ್ತೀನಿ ಕತೆ. ಥ್ಯಾಂಕ್ ಯು. ಅಯ್ಯೋ ಎಂತ ಹಾಕನಾಕದೆ, ಹೆಂಗವ ಈಗ ರಾಧಾ? ಹೆಂಗೆ ಮಾಡೋದು? ಬಂದ್ಬಿಡು ಮನೆಗೆ. ಬೇಡ ಇವ್ರ ಸವಾಸನೆ ಬೇಡ. ಬಂದ್ಬಿಡು ಹೇಳ್ತೀನಿ ನಾನು. ಇಷ್ಟೆಲ್ಲ ಆಗುತ್ತಂದ್ರೆ ಇದು ಬೇಡ, ಇದಾಗೋದಿಲ್ಲ. ಅವ್ರ ಮನ್ಯಾಗ ನೀನು ಕೆಲಸದಾಳಾಗಿರೋದು ನನಗೂ ನೋಡೋಕ್ಕಾಗಲ್ಲ. ನಾವು ಬೇಕಾದಂಗೆ ನಂತವ್ರ ಮನೆಗೂ ಇತ್ತವ. ನಾನು ನನ್ನ ಕೈ ಯಾರ ಹಾಳು ಮಾಡ್ಕೊಂಡು ರಾಧಾ. ಬಂದ್ಬಿಡು. ನಾ ಬರ್ತೀನಿ ಬೇಕಾರೆ ಕರಿಯಕ್ಕೆ. ಬೇಡ ಈಗ ಭಾಳ ತೊಂದರೆ ಐತಿ. ನಂಗೆ ಗೊತ್ತಾಗತ್ತೆ ನೀನು ಅಪ್ಪ ಎಷ್ಟು ಅನ್ಭವಿಸಕತ್ತೀರ ಅನ್ನೋದು. ಅಂಥದ್ರಾಗ ನಾನು ಬಂದು ಅಲ್ಲಿ ಕೂತ್ಕೊಂಡ್ರೆ ಸರಿ ಹೋಗಲ್ಲ. ಅವ್ವ ನಂಗೆ ಓದಕ್ಕೆ ಸಹಾಯ ಮಾಡವ, ರೊಕ್ಕ ಬೇಕು. ನೀ ತಲೆ ಕೆಸ್ಕೊಬಿಡ ರೊಕ್ಕದ್ದು. ನಿನಗೆ ನನ್ನ ತಿಂಗಳ ಸಂಬಳ ಬಂದ ಕೂಡಲೇ ನಿನಗೆ 1,000 2,000 ಕೊಡ್ತೀನಿ ಆತ. ಅದು ಏನೇನು ಫ್ರೀಯಾಗಿ ಏನೇನು ಸಿಗುತ್ತೆ ನೋಡು, ಓದಕ್ಕೆ ಸೋರ್ಸು ಎಲ್ಲನೂ ತೊಗೊಂಡು ಓದು. ಹ್ಞೂ ಅವ್ವ, ಸರಿ ಇಡ್ತೀನಿ. ನಿಜವಾಗ್ಲು ಗುಡಿಗೆರೆ ಹೋಗಿ ಬರ್ತೀನಿ. ಆ ದೇವ್ರ ಸನ್ನಿಧಾನಕ್ಕೆ ಹೋಗಿ ಬಂದ್ರೆ ಒಂದು ಸ್ವಲ್ಪ ಸಮಾಧಾನ ಆಗುತ್ತಲ್ಲ. ಹೋಗಿ ಬರ್ತೀನಿ. ಮಗಳ ಆತು. ನಿಂಗೆ ಕಷ್ಟ ಆದ್ರೆ ನಾವು ಅದೀವವ, ನಾನು ನಿಮ್ಮಪ್ಪ. ಒಂದು ಹೊತ್ತ ಉಣವಲ್ಬೇಕು 3 ಮಂದಿ. ಬಂದುಬಿಡು. ಇಲ್ಲವ, ಬೇಡ ಮಾವ ನನ್ನ ಜೀವನ ಹಾಳು ಮಾಡಬೇಕು ಅಂತ ಎಲ್ಲ ಗೊತ್ತಿದ್ದು ಈ ಮನೆಗೆ ನನ್ನನ್ನು ಸೊಸೆಯಾಗಿ ತಂದನವ. ನಾನು ಉತ್ತರ ಫಸ್ಟ್ ಕೊಡಬೇಕಾಗಿರೋದು ನನ್ನ ಸಕ್ಸಸ್ಸಿಂದ. ಅದನ್ನು ನಮ್ಮ ಮಾವಂಗೆ ನಾ ಕೊಡ್ತೀನಿ, ಅದು ಇಲ್ಲೇ ಇದ್ಕೊಂಡು. ಅವ್ವ ನಾ ಚಾಲೆಂಜ್ ಆಗಿ ತೊಗೊಂಡಿನವ, ನನ್ನ ಲೈಫ್ನ ಚಾಲೆಂಜಾಗಿ ತೊಗೊಂಡಿನಿ. ಇಡ್ತೀನಿ ಅವ್ವ. ನಂಗೆ 1,000 ರೂಪಾಯಿ ಕಳಿಸವ, ರೀಚಾರ್ಜ್ ಮಾಡ್ಕೊತೀನಿ ಮೊದಲು. ಆತವ, ಅದ ಅನ್ಕೊಂಡೆ. ಯಾಕಂದ್ರೆ ನನ್ನ ರಾಧವ ಫೋನೇ ಮಾಡಿಲ್ಲಲ್ಲ ಅಂತಂದು.
ಆತಾತ ಮಾಡ್ತೀನಿ ನೋಡು ಕಳಿಸ್ತೀನಿ ರೊಕ್ಕನ